ಮನುಷ್ಯತ್ವ ಕಟ್ಟುವ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಕಾವ್ಯ ಬೇಕೇ ಬೇಕು. ಬಹುಶಃ ಪಂಪನಿಂದ ಇವತ್ತಿನವರೆಗೂ ಕನ್ನಡ ಕಾವ್ಯ ಈ ಸಮಾಜಕ್ಕೆ ಮತ್ತು ಆಳುವವರ ವಿರುದ್ಧ ಪ್ರತಿರೋಧವನ್ನು ಒಡ್ಡುತ್ತಲೇ ಬಂದಿದೆ. ಎಲ್ರಿಗೂ ನಮಸ್ಕಾರ. ಬರ್ಗೂರು ಸರ್ ಯಾವಾಗಲೂ ಬಂಡಾಯ ಅನ್ನೋದು ಮನೋಧರ್ಮ ಅಂತ ಹೇಳ್ತಾರೆ. ಬಹುಶಃ ಬಂಡಾಯ ಅನ್ನೋದು ಬರ್ಗೂರವರ ಪ್ರೀತಿ ಅಂತ ನಾನಂತೂ ಭಾವಿಸ್ತೀನಿ. ಬಹುಶಃ ಅವರ ಪ್ರೀತಿ ಇಲ್ಲದೆ ಹೋಗಿದ್ದರೆ ಇವತ್ತು ಈ ಥರದ ಒಂದು ವೈಚಾರಿಕ ಚಿಂತನೆ ಹೊಸ ತಲೆಮಾರಿಗೆ, ಬಂಡಾಯ ಸಾಹಿತ್ಯ ಅನ್ನೋದು ಒಂದು ಹೊಸ ತಲೆಮಾರಿಗೆ ಅಂತ ಹೇಳುವ ಚಿಂತನೆ ಬಹುಶಃ ನಮ್ಮಂತಹ 3-4 ತಲೆಮಾರುಗಳನ್ನು ಬರ್ಗೂರು ಸರ್ ನೋಡಿದ್ದಾರೆ. ಆದರೂ ಅವರ ಹಸಿವು ಅಂದರೆ ತಲೆಮಾರಿಗೂ ದಾಟಿಸುವ ಹಸಿವಿದೆಯಲ್ಲ, ಅದಿನ್ನೂ ಕಡಿಮೆ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ನಾನು ಬರ್ಗೂರು ಸರ್ ನೋಡೇ ಬಹುಶಃ ಒಂದು 3 ದಶಕ ಆಗಿದೆ. ಅವತ್ತು ನಾನು ಮೊದಲ ಬಾರಿಗೆ ನೋಡಿದ ಬರ್ಗೂರು ಸಹರರ ಉತ್ಸಾಹ ಮತ್ತು ಪ್ರೀತಿ, ಅವರ ನಗು, ಸಿದ್ಧಲಿಂಗೆ ಮತ್ತು ಅವ್ರನ್ನ ಒಟ್ಟಿಗೆ ನೋಡಿದ ಆ ಗಳಿಗೆ ಇವತ್ತಿಗೂ ನನಗೆ ಹಚ್ಚ ಹಸಿರಾಗಿದೆ. ಅಂಥದ್ದೇ ಪ್ರೀತಿ, ಅಂಥದ್ದೇ ವಾತ್ಸಲ್ಯ ಮತ್ತು ಅಪಾರ ಶಿಷ್ಯ ವರ್ಗವನ್ನು ಹೊಂದಿರುವ ಬರ್ಗೂರು ಸರ್ ಮತ್ತೆ ಬಂಡಾಯ ಚಳುವಳಿಯನ್ನು ಮತ್ತು ಮರುಪರಿಶೀಲನೆ ಮಾಡುವ ಮತ್ತು ದಾಟಿಸುವ ಕ್ರಿಯೆಯನ್ನು ಇಷ್ಟು ಕ್ರಿಯಾಶೀಲವಾಗಿ ಪ್ರೀತಿಯಿಂದ ಮಾಡ್ತಿದ್ದಾರೆ. ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಮತ್ತು ಒಂದು ಅಭಿನಂದನೆಯ ಮಾತನ್ನು ಹೇಳೋದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಇದರಿಗೆ ತುಂಬ ಪ್ರಮುಖರಿದ್ದಾರೆ, ಹಿರಿಯರಿದ್ದಾರೆ. ಸಮಾರೋಪಕ್ಕೆ ಬಂದಿರುವ ಮೇಡಮ್ ಇದ್ದಾರೆ, ಆರ್ಜಿ ಹೇಳಿದ್ದಾರೆ, ಮತ್ತು ಈಗ 12 ಜನ ಚಳುವಳಿಯನ್ನೇ ತನ್ನ ಬದುಕಿನುದ್ದಕ್ಕೂ ತನ್ನ ಬಾಲ್ಯದಿಂದ ಶಿಕ್ಷಣ ಜೊತೆಗೆ ಸಂಘಟನೆಯನ್ನು ಉಸಿರಾಗಿಸ್ಕೊಂಡಿರುವ ಮಾವಳಿ ಶಂಕರಣ್ಣ ಇದ್ದಾರೆ, ಮತ್ತು ಅನೇಕರು ಇಲ್ಲಿದ್ದೀರಿ. ಬಂಡಾಯ ಮತ್ತು ದಲಿತ ಬೇರೆ ಬೇರೆ ಅಲ್ಲ, ಅದು ಯಾವತ್ತೂ ಅದು ದೇಹ ಮತ್ತು ಉಸಿರಿನ ಹಾಗೆ ಇದೆ. ದಲಿತರೊಳಗೂ ಬಂಡಾಯದೊಳಗೂ ದಲಿತ, ಅಂದರೆ ಎಲ್ಲರನ್ನು ಒಳಗೊಳ್ಳುವ ಈ ಬಂಡಾಯಿತ ಸಾಹಿತ್ಯ ಸಂಘಟನೆ ನಿರಂತರವಾಗಿ ಕಳೆದ 5 ದಶಕಗಳಿಂದ ಕೆಲಸ ಮಾಡ್ತಿದೆ. ದಲಿತ ಸಂಘರ್ಷ ಸಮಿತಿಗೆ 50 ವರ್ಷ, ಹೊಲೆಮಾದಿಗರ ಹಾಡಿಗೆ 50 ವರ್ಷ, ಬಂಡಾಯ ಸಾಹಿತ್ಯ ಸಂಘಟನೆಗೆ 50 ವರ್ಷ. ಈಗ ನಾವು ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳ್ತಿರ್ತೀವಿ, ಸಂಘಟನೆ ಒಡೆದೋಗಿದೆ, ಬೇರೆ ಆಗಿದ್ದೀವಿ, ಅಥವಾ ಇನ್ನೇನೋ ಒಂದು ಒಡಕಿನ ಮಾತನ್ನು ಮತ್ತೆ ಹೇಳ್ತಿರ್ತೀವಿ. ಸಂಘಟನೆ ಒಡೆದಿದೆ ಅಂದರೆ ನಮ್ಮ ಮನಸ್ಸು ಒಡೆದಿದೆ ಅಂತ. ಮನಸ್ಸು ಒಡೆದಿದೆ ಅಂತ ನೀವು ಯಾರು ಹೇಳಿದರೆ ನಾನು ಸಂಘಟನೆ ಒಡೆದಿದೆ ಅಂತ ನಾನು ಒಪ್ಕೊಳ್ತೀನಿ. ಸಂಘಟನೆ ಒಡೆದಿದ್ದರೆ ಯಾಕೆಲ್ಲ ಇಲ್ಲಿ ಬಂದು ಕೂತ್ಕೊಳ್ಳುವ ಅಗತ್ಯ ಇತ್ತು? ಸಂಘಟನೆ ಒಡೆದಿಲ್ಲ. ಚಳುವಳಿಯ ಪಸೆ ಅದು ನಿರಂತರವಾಗಿರುತ್ತೆ. ಸಮಸ್ಯೆ ಬಗೆಹರಿದಿದ್ದರೆ ನಿಜವಾಗ್ಲೂ ಇದರ ಅಗತ್ಯ ಇರಲಿಲ್ಲ. ಅದರ ಸಮಸ್ಯೆ ನಿರಂತರವಾಗಿದೆ. ಇವತ್ತು ಒಂದು ರೀತಿಯ ಉದ್ವಿಗ್ನತೆ ಅಥವಾ ಪ್ರಕ್ಷುಬ್ಧತೆ, ಯುದ್ಧದ ಕಾರ್ಮಾಡುಗಳು ಅಥವಾ ಅದನ್ನೆಲ್ಲ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ವಿ. ಅದರ ನೋವನ್ನು ಅನುಭವಿಸ್ತಿದ್ವಿ. 170 ಮಕ್ಕಳು ಹಸುನುಗಿದಾಗ ಆ ತಾಯಿಗಾದ ನೋವಿದೆಯಲ್ಲ, ಅದು ಜಗತ್ತಿಗೆಲ್ಲರಿಗೂ ಕೇಳಿಸುತ್ತೆ. ನಾವು ಯಾವುದೇ ಮಗು ಹತ್ರ ತಿರುಗಿ ನೋಡ್ತೀವಿ, ಅದು ನಮ್ಮ ಮಗು ಅಲ್ಲದೇ ಇರ್ಬೋದು, ಬಸ್ಸಲ್ಲಿ ಅಳ್ತಿರುತ್ತೆ, ಪಕ್ಕದ ಮನೇಲಿ ಅಳ್ತಿರುತ್ತೆ, ಅದ್ರ ತಾಯಿ ಒಂದು ಕ್ಷಣ ಚಡ್ಪಡಿಸ್ತದೆ. ಅವ್ರು ಹೇಳೋಕ್ಕಾಗಿರ್ಬೋದು, ನೋಡು ಪಕ್ಕದ ಮನೆ ಮಗು ಅಳ್ತಾ ಇದೆ ಅಂತ ಅನ್ನಿಸ್ತದೆ. ಹಾಗೆ ಪಕ್ಕದ ದೇಶದಲ್ಲಿ ಮಗು ತೀರು ಹೋಗಿದೆ ಅಥವಾ ಈ ಯುದ್ಧದಿಂದ ಸತ್ತೋಗಿದೆ ನಮ್ಮ ಮನಸ್ಸು ತಳಮಳಿಸಲ್ವೇ? ಅಂತಹ ತಳಮಳ ನಿರಂತರವಾಗಿದೆ. ಬಹುಶಃ ದುಃಖ ಮತ್ತು ಪ್ರೀತಿ ನಮ್ಮೊಳಗೆ ಯಾವತ್ತೂ ಸ್ಥಾಯಿಯಾಗಿರುತ್ತೆ. ಹಾಗಾಗಿ ಆ ಪ್ರೀತಿಯನ್ನು ಹೆಚ್ಚು ನಾವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. Jesus ಹೇಳಿದ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ ಎನ್ನುವ ಮಾತು ನಮಗೆ ಪದೇ ನೆನಪಾಗುತ್ತೆ. ಬಹುಶಃ ಚಳುವಳಿಯ ಕಿಚ್ಚು ನಾನು 9ನೇ ತರಗತಿಗೆ
ನಾನು ದಲಿತ ಸಂಘ ಸಮಿತಿ 2 ರೂಪಾಯಿ ಕೊಟ್ಟು ಸೇರ್ಕೊಂಡಾಗ ನಮ್ಗೆ ಅನೇಕ ಸಲ ಅನಿಸುತ್ತೆ ಈ ಸಾಹಿತ್ಯ ಮತ್ತು ಸಂಘಟನೆ ಹೇಗೆ ಭಿನ್ನ ಅಥವಾ ಸಾಹಿತ್ಯದಿಂದ ಚಳುವಳಿ ಆಗುತ್ತಾ ಅಂತ. ನನಗೆ ಹಾಡ್ಯದ ಸೋಮಶೇಖರನ್ ಅಂತ ಒಬ್ಬರಿದ್ದರು. ಅವರು ಒಂದು ಈಡಿಗೆ ಸಮುದಾಯದ ಗೆಳೆಯ. ಮಾವಳಿ ಶಂಕರಣ್ಣನ ಗೊತ್ತು ಮತ್ತು ಉಳಿದವರಿಗೆ ಗೊತ್ತಿದೆ. ಅವರು ಒಂದು ಶಿಬಿರಕ್ಕೆ, ದಲಿತ ಶಿಬಿರಕ್ಕೆ ಹೋಗಿ ಬಂದಾಗ ಅವರು ತೀರು ಹೋಗ್ತಾರೆ. ಅವರು ಮೊದಲಿಗೆ ಬಂದು ರಾಜ್ಕುಮಾರಣ್ಣ ಮತ್ತು ಲಕ್ಕಪ್ಪ ಮತ್ತು ಸೋಮಶೇಖರಣ್ಣ 3 ಜನ ಬಂದು ನನ್ನ ತಂಗಿ ಅನಸೂಯ ಹಾಡು ಹೇಳಿಕೊಟ್ಟಾಗ ನಮ್ಮ ಕೆನ್ನೆ ಮೇಲೆ ನೀರು ಇಳಿದಿದೆಯಲ್ಲ, ಕೆನ್ನೆ ಮೇಲೆ ಕಣ್ಣೀರು ಜಾರಿದಿದೆಯಲ್ಲ, ಅದು ಚಳುವಳಿಯ ಅದು ಕಣ್ಣೀರಲ್ಲ, ಬಿಸಿ ನೀರದು. ನಮ್ಮೊಳಗೆ ಆ ದುಃಖ, ಮೊಡಗಟ್ಟಿದ ದುಃಖ. ಮಂಜಣ್ಣ ಒಂದು ಮಾತು, ಕವಿತೆಯಲ್ಲಿ ಒಂದು ಮಾತು ಬರುತ್ತೆ, ನೀರು ಹೆಪ್ಪುಗಟ್ಟಿದೆ ಅಂತ ಹೇಳಿದೆ. ಹಾಗೆ ನಮ್ಮ ಇವತ್ತು ಕವಿಗೋಷ್ಠಿ ಆ ರೀತಿ ಹೆಪ್ಪುಗಟ್ಟಿತ್ತು. ಹಾಗೆ ನಮ್ಮ ಎದೆಯೊಳಗೆ ಹೆಪ್ಪುಗಟ್ಟಿದ್ದ ಬಹಳ ಸುದೀರ್ಘ 2000 ವರ್ಷಗಳ ನೋವು ಅವಮಾನಗಳಿದ್ವಲ್ಲ, ಆ ಯಾವುದೋ ಒಂದು ಬಡ ಕುಂಬಾರ ಹೆಣ್ಣು ಮಗಳ ಅತ್ಯಾಚಾರ ಅಥವಾ ಅವರ ಅಪ್ಪನ ಕೊಲೆ, ಅಲ್ಲಿಂದ ಇಲ್ಲಿವರೆಗೂ ನಡೆದು ಬಂದ ದಾರಿ ಇದೆಯಲ್ಲ, ಪಾದಗಳ ಸೌದಿದ್ಯ ಗುರುತುಗಳಿದಾವಲ್ಲ, ಅವೆಲ್ಲವೂ ನಮ್ಮ ಎದೆಯೊಳಗಿದ್ದಾವೆ ಅಂತಲೇ ನನಗೆ ಯಾವಾಗಲೂ ಅನ್ನಿಸ್ತದೆ. 12ನೇ ಶತಮಾನದ ಸಂಕವನ ಪದ್ಯ ಓದಿದಾಗ ನಮ್ಮ ಲಕ್ಷ್ಮೀನಾರಾಯಣ ಅಥವಾ ಆ ಚಳುವಳಿಯ ಕಾವು ಇವತ್ತಿಗೆ ಇದೆ. ಆ ಎಲ್ಲ ಕಾವುಗಳನ್ನು ಕಾಪಿಟ್ಟುಕೊಂಡ ಬರ್ಗೂರು ಮತ್ತೆ ಮತ್ತೆ ನಮ್ಮ ಹುಡುಗರನ್ನ ಎಚ್ಚರಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಅವರು ನಂತರದ ತಲೆಮಾರಾಗಿರ್ಬೋದು, ಅದರ ನಂತರ ತಲೆಮಾರಾಗಿರ್ಬೋದು. ಹೀಗೆ ಈ ತಲೆಮಾರುಗಳಲ್ಲಿ ನಾವು ಎಲ್ಲಿ ಮರೆತು ಹೋಗಿದ್ದೀವಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಖಂಡಿತ ಮರೆತಿಲ್ಲ, ಆದರೆ ಇವತ್ತಿನ ಆಧುನಿಕ ಸಂದರ್ಭದಲ್ಲಿ ನಾವು ತುಂಬ ಬಿಡಿ ಆಗಿದ್ದೀವ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ತುಂಬ ಬಿಡಿಯಾಗಿದ್ದೀವ, ತುಂಬ ಸೆಂಟರ್ ಆಗಿಬಿಟ್ಟಿದ್ದೀವಿ ಅಂತ. ಆದರೆ ಒಂದು ವಿದ್ಯಾರ್ಥಿ ಸಮೂಹವನ್ನು ನೋಡಿದ ಬರ್ಗೂರು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ ಬರ್ಗೂರಿಗೆ ನಾನು ಯಾವತ್ತೂ ಪಾಠ ಮಾಡಿ ನಿಲ್ಲಿಸಿದ್ದೀನಿ ಅಂತ ನನಗೆ ಅನ್ನಿಸ್ತಾನೇ ಇಲ್ಲ. ಇನ್ನೂ ಪಾಠಗಳು ಉಳಿದಿದ್ದೆ, ನಾನು ಹೇಳುವ ನನ್ನ ಕೊನೆಯ ಉಸಿರಿವರೆಗೂ ನನ್ನ ಹುಡುಗರಿಗೆ ಪಾಠ ಹೇಳ್ತಾನೆ ಇರಬೇಕಾಗುತ್ತೆ ಅನ್ನೋ ಒಂದು ಜಾಗೃತ ಮನಸ್ಸಿದೆಯಲ್ಲ, ಎಚ್ಚರದ ಮನಸ್ಥಿತಿದೆಯಲ್ಲ, ಅದಕ್ಕೆ ಮತ್ತೆ ಬಂಡಾಯ ಸಾಹಿತ್ಯದ ಹೊಸ ತಲೆಮಾರಿಗೆ ಅಂತಲೋ ಇನ್ನೇನೋ ಒಂದು ಅವರು ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ. ಬಹುಶಃ ಮೇಡಮ್ ಬಿಟ್ಟು ಹೋದಾಗ ಸ್ವಲ್ಪ ಹಣ್ಣಾಗಿದ್ದರು. ಅವ್ರ ಕೈ ತುಂಬ ಮೃದುವಾಗಿತ್ತು, ಮನಸ್ಸು ಮೃದುವಾಗಿತ್ತು. ಬಹುಶಃ ಮತ್ತೆ ಬರ್ಗೂರು ಕ್ರಿಯಾಶೀಲರಾಗಲ್ವೋ ಅನ್ನುವಷ್ಟು ಮೆದುವಾಗಿದ್ದರು. ಮತ್ತೆ ಇಲ್ಲ, ನನ್ನ ಕೆಲಸ ಮುಗ್ದಿಲ್ಲ, ನನ್ನ ಪತ್ನಿ ನನಗೆ ಕೊಟ್ಟ ಒಂದು ಸಪೋರ್ಟ್ ಇದೆಯಲ್ಲ ಅದು ಇನ್ನಷ್ಟು ಗಟ್ಟಿ ಮಾಡಿದೆ, ಆಕೆನೇ ನನಗೆ ಇಲ್ಲ ನಿಮ್ಮ ಕೆಲಸ ಮುಗಿಸಿಲ್ಲ ಅಂತ ಹೇಳಿರ್ಬೋದು. ಇದ್ದಾಗ ಅದೆಷ್ಟು ಅವರಿಗೆ ಒತ್ತಡಗಳಿದ್ವು, ಅವರೆಲ್ಲವನ್ನೂ ಆ ಗಂಡ ಹೆಂಡತಿ ಪತಿಪತ್ನಿಯರು ಹೇಗೆ ಎದುರಿಸಿದ್ದಿದೆಯಲ್ಲ ಅದೆಲ್ಲ ನಮಗೆ ಗೊತ್ತಿರೋ ವಿಷಯ. ಆದರೆ ಅವ್ರಗಳಿಗೊಂದು ಕುದಿತ ಇತ್ತಲ್ಲ, ಒಂದು ಸಿಟ್ಟಿತ್ತಲ್ಲ, ಅಥವಾ ಅವ್ರಿಗೊಂದು ಏನು ನಿರಂತರವಾಗಿ ಯೋಚನೆ ಮಾಡುವ ಇದಿತ್ತಲ್ಲ, ಅದು ಮತ್ತೆ ಅವ್ರನ್ನ ಈಚೆ ತರ್ತಿತ್ತು. ಅವರು ರಾತ್ರಿಯೆಲ್ಲ ಯೋಚನೆ ಮಾಡಿದ್ದನ್ನು ಬೆಳಗ್ಗೆ ಯಾರನ್ನಾರ ಕರೆದು ಹೇಳ್ತಿದ್ರು ತನ್ನ ವಿದ್ಯಾರ್ಥಿಗಳಿಗೆ, ಇಲ್ಲ ಇದು ಮತ್ತೆ ಏನಾಗಬೇಕು ಅಂತ. ಯಾರೇ ವಿದ್ಯಾರ್ಥಿ ಕರೆದ್ರು, ಯಾರೇ ವಿದ್ಯಾರ್ಥಿ ಬಂದು ಇಂಥ ಪುಸ್ತಕ ಬಿಡುಗಡೆ ಆಗಬೇಕು ಅಂತ ಅದಾಗಲಿ, ಅಥವಾ ಯಾವುದೇ ವಿದ್ಯಾರ್ಥಿಗೆ ಒಂದು ಕೆಲಸ ಸಿಗಬೇಕು ಅಂತಾಗಲೂ ಬರ್ಗೋರು ಸುಮ್ಮನೆ ಕೂತವರಲ್ಲ. 10 ಜನಕ್ಕೆ ಫೋನ್ ಮಾಡಿ ಅವನಿಗೆ ಕೆಲಸ ಸಿಗೋವರೆಗೆ ನಿರಂತರವಾಗಿ ಪ್ರಯತ್ನ ಪಟ್ಟವರು. ನಾನು ಬರ್ಗೂರನ್ನ ಕೂರಿಸ್ಕೊಂಡು ಮುಖಸ್ತುತಿ ಮಾಡ್ತಿಲ್ಲ, ಇರುವ ಪ್ರಾಮಾಣಿಕ ವಿಷಯಗಳನ್ನು ನಾವು ಹೇಳ್ತೀವಿ. ನಾವು ಅನೇಕ ಬಾರಿ ನನಗೆ ಈಗ ಯಾರೋ ಸಹಾಯ ಮಾಡಿದ್ರಿಂದ ಬಹಳ ಬೇಗ ಮರ್ತು ಬಿಡ್ತೀವಿ. ಬರ್ಗೂರು ಹಾಗೆ ಮಾಡಲ್ಲ. ಅದು ಆ ಕೆಲಸ ಸಿಗಿ ಅವ್ನಿಗೆ ಸಂಬಳ ಸಿಗ್ತಾ ಇದೆ ಅನ್ನೋವರೆಗೂ ಅವ್ರು ಫಾಲೋ ಮಾಡ್ತಾರೆ. ಇಂಥದ್ದು ನಾನು ಸ್ವತಃ ಅಂಥ ಕೆಲಸಗಳನ್ನು ಅವ್ರ ಕೈಯಿಂದ ಮಾಡಿಸಿದ್ದೀನಿ. ಇಂತಹ ನನ್ನಂಥ 10 ಜನ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಬರೀ ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡಿದ್ದಲ್ಲ, ಅಥವಾ ಕವಿತೆ ಬರೆದಿದ್ದಲ್ಲ, ಅಥವಾ ವೈಚಾರಿಕ ಚಿಂತನೆಗಳನ್ನು ಬರೆದಿದ್ದಲ್ಲ, ಪ್ರಜಾವಾಣಿಯಲ್ಲಿ ಕಾಲಂ ಬರೆದಿದ್ದಲ್ಲ, ಅದನ್ನು ನಿರಂತರವಾಗಿ ಇಡೀ ಕರ್ನಾಟಕದ ಹಲವು ಭಾಗಗಳಲ್ಲಿ ಹೋಗಿ ನಿರಂತರವಾಗಿ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ, ಮತ್ತು ಬರೀತಾ ಇದ್ದಾರೆ, ಮತ್ತು ದಾಟಿಸ್ತಾ ಇದ್ದಾರೆ ಈ ಕೆಲಸವನ್ನು. ಈ ಸೂಜಿ ದಾರದ ಕೆಲಸ ಅಂತ ಹೇಳ್ತಾರಲ್ಲ, ಆ ಥರದ ಕೆಲಸಗಳನ್ನ ಹೊಲಿಯುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ದೀವಿ. ಅದೇನೋ ಗೊತ್ತಿಲ್ಲ, ನಾವು ಹೊಡೆದೋಗಿದ್ದೀವಿ ಅಂತ ಹೇಳಿ ನಾವು ಮತ್ತೆ ಈ ಬಿಕ್ಕಟ್ಟನ್ನು ಭಾಳ ದೊಡ್ಡದು ಮಾಡ್ತಿದ್ವಿ. ಅದನ್ನು ನಮಗೆ ಎದುರಿಗಿರುವ ದೊಡ್ಡ ಸಮಸ್ಯೆ ಇದೆಯಲ್ಲ, ಅದನ್ನು ನಾವು ಯಾರೂ ಗಂಭೀರವಾಗಿ ತಗೊಳ್ತಿಲ್ಲ.
ಬಹುಶಃ ನಾವು ಈ ಇತ್ತೀಚಿನ ದಿನಗಳಲ್ಲಿ ಕಳೆದ 30 ವರ್ಷಗಳಿಂದ ಇದು ಒಂದು ವಿಷಯನ ಮಾತಾಡ್ತಿದ್ದೀವಿ. ಒಳ ಮೀಸಲಾತಿ ಕುರಿತು ಬಹಳ ಗಂಭೀರವಾಗಿ ಮಾತಾಡ್ತಿದ್ವಿ. ಖಂಡಿತವಾಗಿಯೂ ಅದು ಕಟ್ಟಕಡೆಯ ಮನುಷ್ಯನಿಗೆ ಆ ಲಾಭ ಸಿಕ್ಕಲೇಬೇಕು. ಅದು ಬಾಬಾ ಸಾಹೇಬರ ಆಶಯ ಆಗಿತ್ತು, ಈ ದೇಶದ ಸಂವಿಧಾನ ಬರೆದ ಅವರ ಆಶಯ ಆಗಿತ್ತು. ಅದು ಸರಿ, ಅದು ಸ್ವತಂತ್ರ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಆಗಬೇಕಾದ ಕೆಲಸಗಳಿತ್ತಲ್ಲ, ಅದು ನಿಜ. ಆದರೆ ಯಾರ ವಿರುದ್ಧ ಒಂದು ಜಾತಿಯನ್ನೇ ಒಂದು ಅಧಿಕಾರವನ್ನು ಮಾಡಿಕೊಂಡಿರುವ ಸಂದರ್ಭದಲ್ಲಿ, ಒಂದು ಧರ್ಮವನ್ನೇ ಅಧಿಕಾರ ಮಾಡಿಕೊಂಡಿರುವ ಈ ದೇಶದ ಸಂದರ್ಭದಲ್ಲಿ ಇವತ್ತು ಅದ್ರ ಬಗ್ಗೆ ನಾವು ಗಂಭೀರವಾಗಿಲ್ಲ. ನಮ್ಮ ಒಳ ಜಗಳಗಳಿದಾವಲ್ಲ, ಅವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ನಗು ಹಾಗೇನು ಮಾಡ್ಕೊಳ್ತಿದ್ವಲ್ಲ, ಅದು ಅತ್ಯಂತ ವಿಷಾದವಾದ ವಿಷಯನ. ಇದನ್ನು ಬರ್ಗೂರ್ ಸರ್ ಜೊತೆ ಕೂಡ ನಾನು ಮಾತಾಡ್ತಿರ್ತೀನಿ. ಸಣ್ಣ ಪುಟ್ಟದಕ್ಕೆಲ್ಲ ನಾವು ಮಾಡ್ತಿದ್ದೀವಿ. ಬಹಳ ಗಂಭೀರವಾದ ಪರಿಸ್ಥಿತಿಯನ್ನು ನಾವು ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗತ್ತೆ. RSS ಸಂಸ್ಥೆಗೆ 100 ವರ್ಷ ಆಗಿದೆ. ಅವರು ಮುಂದಿನ ದಿನ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಎಲ್ಲರೂ ಗಂಭೀರವಾಗಬೇಕಿತ್ತು. ಅದು ನಮ್ಮ ದುರಂತ. ನಾವು ನಮ್ಮೊಳಗಿನ ಸಣ್ಣ ವಿಷಯಗಳಿಗೆ ಕೈ ಮಿಲಾಯಿಸುವ ಮಾತುಗಳನ್ನು ಬೆರೆಸಿ ಅದನ್ನು ವಿಷ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡ್ತಿದ್ವಿ. ಬಹುಶಃ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ನಾವು ನಮ್ಮ ಅನೇಕ ಮನಸ್ಸುಗಳಿದಾವಲ್ಲ, ಇಲ್ಲಿ ಕೂತಿರೋ ಮನಸ್ಸುಗಳು, ನಾವು ಎಲ್ಲರ ಬಗ್ಗೆ ಪ್ರೀತಿ ತೋರಿಸ್ಬೇಕಾಗಿದೆ, ಗೌರವ ತೋರಿಸ್ಬೇಕಾಗಿದೆ ಮತ್ತು ನಂಬಬೇಕಾಗಿದೆ. ನಾವು ಇಲ್ಲಿ ಇಷ್ಟು ಜನ ಕೂತಿದ್ವಲ್ಲ, ನಾವು ಒಬ್ಬರನ್ನೊಬ್ಬರು ನಂಬಬೇಕಾಗಿದೆ. ನಮ್ಮ ದುರಂತ ಏನಂದರೆ, ನಾವು ನಮ್ಮಗಳ ಬಗ್ಗೆ ನಂಬಿಕೆಯನ್ನು ಕಳ್ಕೊಂಡಿದ್ದೀವಿ. ನಿಜ ಈಗ ಬರ್ಗೂರ್ ಬಗ್ಗೆ ನಂಬಿಕೆ ಇಟ್ಟಿದ್ದೆ ಅಂದರೆ ನಂಬಿಕೆ ಇಟ್ಕೋಬೇಕು ನಾನು. ಅವರು ನನ್ನ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದಾರೆ. ಹಾಗೆ ನಂಬಿಕೆಗಳನ್ನು ಕಳೆದುಕೊಂಡಿರುವ ಈ ಪರಿಸ್ಥಿತಿಯಲ್ಲಿ ನಾವು ತುಂಬ ಹಗರಾಗಿದ್ದೀವಿ. ನಾವು ಬಿಗಿಯಾಗಬೇಕಾಗಿದೆ, ಚಳುವಳಿ ಕಟ್ಟಬೇಕಾಗಿದೆ. ಇನ್ನು 50 ವರ್ಷಕ್ಕೆ ನಾವು ಏನು ಮಾಡಬೇಕಾಗಿದೆ ಅಂತ ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ ಕಾವ್ಯ ಬೇಕೇ ಬೇಕು, ಸಾಹಿತ್ಯ ಬೇಕೇ ಬೇಕು, ಈ ವೈಚಾರಿಕ ಚಿಂತನೆ ಬೇಕೇ ಬೇಕು. 12 ಶತಮಾನಗಳ ಕಳೆದರೂ ಮತ್ತೆ ಯಾಕೆ ಅದನ್ನೇ ಯೋಚನೆ ಮಾಡ್ತಿದ್ವಿ ಅಂದರೆ, ನಮ್ಮನ್ನು ದುರ್ಬಲನಾಗಿ ಮಾಡುವ ಅವರು ತುಂಬ ಶಕ್ತಿ ಪಡೆದಿದ್ದಾರೆ. ಅವರು ಹಣಕಾಸಿದೆ, ಜಾತಿ ಇದೆ, ಧರ್ಮ ಇದೆ, ದೇವರಿದೆ. ಆ ಹೆಣ್ಮಕ್ಳು ಕೇಳ್ತಿದ್ರು, ಯಾವುದೋ ಒಂದು ಭಕ್ತಿ ಇದಕ್ಕೆ 1000 ಜನ ಸೇರ್ತಿದ್ದಾರೆ ಅಂತ. ಹೌದು, ಅದನ್ನು ತುಂಬ ಸುಲಭವಾಗಿ ಮಾಡ್ತಿದ್ದಾರೆ. ನಾವಿಲ್ಲಿ ಕಟ್ಟೆ ಕೆಲಸಕ್ಕೆ ಮಾಡ್ತಿದ್ದೀವಿ, ಮಿನಿಮಮ್ ಜನ ಇದ್ದೀವಿ. ಅಲ್ಲಿ 99.90 ಜನ ಅಲ್ಲಿ ಸೇರ್ತಾರೆ, ಇಲ್ಲಿ 1% ಸೇರ್ತಿದ್ವಿ. ಬಹುಶಃ ಈ ಕಾರಣಕ್ಕೆ ನಮಗೆ ಈ ವೈಚಾರಿಕ ಚಿಂತನೆ ಬೇಕಾಗಿದೆ. ಈ ಥರದ ಮತ್ತೆ ಮಾತನಾಡುವ ಆಗಬೇಕಾಗಿದೆ. ನಾವು ಇನ್ನೇನು ಈಗ ಬರ್ತೀವಿ, ಮಾತಾಡ್ತೀವಿ, ಪದ್ಯ ಓದ್ತೀವಿ. ಈಗ ಯಾರು ಪದ್ಯ ಓದಿದಾರಲ್ಲ ಅವರು ಹೋಗಿದ್ದಾರೆ. ಈಗ ಪದ್ಯ ಓದರಿಲ್ಲ, ನೋಡಿ ಬೇಕಾದ್ರೆ ತಿರುಗಿ ನೋಡಿ, ಅವರಿಲ್ಲ. ಅಂದರೆ ನನ್ನ ಕೆಲಸ ಅಷ್ಟೇನ ಅಂತ ಆಗಿದೆ. ಈಗ ಬರ್ಗೂರ್ಗೆ ಹಂಗಲ್ಲ, ನಾಳೆ ಮತ್ತೆ ಇದು ಮಾಡಬೇಕಾಗಿದೆ. ನಮ್ಮ ಸಂಘಟನೆಯಲ್ಲೂ ಅಂಥದ್ದೇ ಪರಿಸ್ಥಿತಿಯನ್ನು ನಾವು ಎದುರಿಸ್ತಿದ್ದೀವಿ. ಹಾಗಾಗಿ ಸಂಘಟನೆ ಕಲೆಕ್ಟಿವ್ನೆಸ್ ಇದೆಯಲ್ಲ, ನಾವು ಕಟ್ಟುವ ಕೆಲಸ ಇದೆಯಲ್ಲ, ಕರುಳು ಬಳ್ಳಿಯನ್ನು ಬೆಸೆಯುವ ಕೆಲಸ ಇದೆಯಲ್ಲ, ಅದು ಇವತ್ತು ಬಹಳ ಮುಖ್ಯವಾಗಿ ಆಗಬೇಕಾಗಿದೆ. ಅವರಿಗೆ ಒಂದು ಕರೆ ಕೊಟ್ಟರೆ 1,00,000 ಜನ ಸೇರ್ತಾರೆ. ನಾವತ್ತು 1,000 ಜನ ಸೇರಿಸೋದಕ್ಕೆ ಒದ್ದಾಡ್ತಿದ್ವಿ. 10 ಜನಕ್ಕೆ ಹೇಳಬೇಕು. ಅವ್ರು ಹೇಳಿದರೆ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತೆ ಚುನಾವಣೆಯಾದಾಗ ಅದ್ರ ಎಷ್ಟು ಚೆನ್ನಾಗಿ ಮೆಸೇಜ್ ಪಾಸ್ ಆಗಿದೆ ಅಂದರೆ, ನನ್ನ ಹೆಂಡತಿ ಯೋಗ ಮಾಡ್ತಾಳೆ, ಅವ್ರಿಗೂ ಮೆಸೇಜ್ ಬಂದಿತ್ತು. ಅಂದರೆ ಅಲ್ಲಿ ಆ ಥರ ಕಟ್ಟುವ, ಅಧರ್ಮದಿಂದ ಕಟ್ಟುವ ಕೆಲಸಗಳು ಎಷ್ಟು ಬೇಗ ಆಗ್ತಿದ್ವಿ, ಆದರೆ ನೈತಿಕವಾಗಿ ಕಟ್ಟುವ ಕೆಲಸಗಳು ಏನಾಗ್ತಿದೆ ಅನ್ನೋದು ಬಹಳ ಮುಖ್ಯವಾದ ಕೆಲಸ ಆಗಿದೆ. ಅದರಿಂದ ಇವತ್ತು ಬಹಳ ಮುಖ್ಯವಾಗಿ ನಾವು ನಂಬುವ ಕೆಲಸನ ಮಾಡಬೇಕಾಗಿದೆ, ಒಬ್ಬರನ್ನೊಬ್ಬರು ನಂಬುವ ಕೆಲಸ ಮಾಡಬೇಕಾಗಿದೆ, ಗೌರವ ಕೊಟ್ಟು ಮಾತಾಡಬೇಕಾಗಿದೆ. ಅದಕ್ಕೆ ಲಂಕೇಶ್ವರು ಒಂದು ಮಾತು ನನಗೆ ಯಾವಾಗಲೂ ನೆನಪಾಗುತ್ತೆ. ನಾವಿಬ್ಬರು ಸಾಮಾನ್ಯಗೆ ಹುಡುಗರು ಎಲ್ಲರ ಹೊರಗಡೆ ಹೋಗ್ಬೇಕಾದ್ರೆ ಒಟ್ಟಿಗೆ ಒಂದು ಜಾತಿಯವ್ರು ಹೋಗಬೇಡಿ ಅಂತ ಹೇಳ್ತಿದ್ರು. ಅಲ್ಲೂ ಜಾತಿ ಸುದ್ದಿ ಮಾತಾಡ್ಬಿಡ್ತೀವಿ ಅಂತ. ಅದನ್ನು ಮೀರಿ ಒಂದು ಚಿಂತನೆಯನ್ನು ಕಟ್ಟುವ ಕೆಲಸ ಮಾಡಬೇಕಾಗಿದೆ. ಕುವೆಂಪು ಅದನ್ನೇ ಬಹಳ ಗಟ್ಟಿಯಾಗಿ ಮಾಡಿದರು, ತುಂಬ ಗಟ್ಟಿಯಾಗಿ ಮಾಡಿದರು. ಬಹುಶಃ ಯಾಕೆ ಕುವೆಂಪು ವಿಚಾರಗಳನ್ನು ಮತ್ತೆ ಹೇಳಬೇಕು ಅಂತ ಬರ್ಗೂರ್ ಸರ್ ಪುಸ್ತಕ ಮಾಡಿದರು ಅಂದರೆ, ನಾವು ಕಟ್ಟುವ ಕೆಲಸನ ಮಾಡೋಣ, ವೈಚಾರಿಕವಾಗಿ ಕಟ್ಟುವ ಕೆಲಸನ ಮಾಡೋಣ ಅಂತ ಆ ಪುಸ್ತಕನ ಮತ್ತೆ ಅವರ ಎಲ್ಲ ಲೇಖನಗಳನ್ನು ಸಂಗ್ರಹ ಮಾಡಿ ಆ ಪುಸ್ತಕ ತಂದರು. ನಾವು ಯಾಕೆ ಮತ್ತೆ ಅಂಬೇಡ್ಕರ್ನ, ಬುದ್ಧನ್ನ, ಬಸವಣ್ಣನ ಹೇಳಬೇಕಾಗಿದೆ ಅಂದರೆ, ಆ ವಿಷಯಗಳು ಅಗತ್ಯ ಇದೆ. ನೀವು ಇವತ್ತು ಕೇಳಿ ಮತ್ತೆ ಈ ಕಿವಿ ಬಿಡೋದು ಅಂತ ಹೇಳ್ತಾರಲ್ಲ, ನಮ್ಮೆಲ್ಲರ ಪರಿಸ್ಥಿತಿ ಅದಾಗಿದೆ. ನಾವು
ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತ 100 ಜಾತಿ ಇದ್ದೀವಿ, ಮತ್ತೊಂದಿಷ್ಟು ಜಾತಿ ಇದ್ದೀವಿ. ನಾವು ಬೌದ್ಧರ, ಹೊಲೆಯರ, ಮಾದಿಗರ, ಕೊರಂಬ್ರ, ಕೊರಚರ, ವಾಲ್ಮೀಕಿಗಳ ಹೀಗೆಲ್ಲ ಬಿಡಿ ಬಿಡಿಯಾಗಿದ್ದೀವಿ. ಇಂತಹ ಬಿಡಿ ಬಿಡಿ ಮನಸ್ಥಿತಿಯನ್ನು ಕಟ್ಟುವುದಕ್ಕೋಸ್ಕರ ಇಂತಹ ಸಂಘಟನೆಗಳು, ಇಂತಹ ವೈಚಾರಿಕ ಚಿಂತನೆಗಳು ತುಂಬ ಅಗತ್ಯ ಇದೆ. ಅದರಿಂದ ಬಹುಶಃ ಕವಿಗೋಷ್ಠಿ ನಿಜವಾಗ್ಲೂ ಬಹಳ ಗಂಭೀರವಾದ ಕವಿಗೋಷ್ಠಿ. ನೀರು ಹೆಪ್ಪುಗಟ್ಟಿದೆ ಅನ್ನುವ ಮಂಜುನಾಥ್ ಅವರ ಕವಿತೆಯ ಸಾಲಿದೆಯಲ್ಲ, ಅದು ಕಾವ್ಯದ ಹೆಪ್ಪುಗಟ್ಟಿಕೆ ಈ 50 ವರ್ಷಗಳಲ್ಲಿ ಬಹಳ ದೊಡ್ಡ ಒಂದು ರೀತಿಯ ನಮ್ಮ ಕಾವ್ಯ ಮತ್ತು ಸಾಹಿತ್ಯ ತುಂಬ ಶಕ್ತಿಯುತವಾಗಿ ಬರ್ತಾ ಇದೆ. ಅದನ್ನು ನಮ್ಮ ಕಲೆಕ್ಟಿವ್ನೆಸ್ ಮಾತ್ರ ತುಂಬ ದುರ್ಬಲವಾಗಿದೆ. ಅದನ್ನು ಮತ್ತೆ ನಾವು ಕಟ್ಟುವ ಕೆಲಸವನ್ನು, ಕರಳನ್ನು ಬೆಸೆಯುವ ಕೆಲಸವನ್ನು ಮಾಡಬೇಕಾಗಿದೆ. 170 ಮಕ್ಕಳು ಹಸುನೂಗಿದಾಗ ಆ ತಾಯಂದರ ನಿಟ್ಟುಸಿರು. ಇಲ್ಲಿ ಕರ್ನಾಟಕದಲ್ಲಿ ಒಂದು ಹೆಣ್ಣು ಮಗು ತನ್ನ ಹೊಟ್ಟೆಯಲ್ಲಿದ್ದ ಮಗುವನ್ನು ಸ್ವತಃ ತನ್ನ ತಂದೆ ತನ್ನ ಮಗಳನ್ನು, ತನ್ನ ಮಗಳೊಳಗಿರುವ ಮಗುವನ್ನೂ ಸಹಿಸಿಕೊಳ್ಳದೆ ಕೊಂದು ಹಾಕುವ ಒಂದು ಪರಿಸ್ಥಿತಿಯನ್ನು ನಾವು ಎದುರು ನೋಡ್ತಿದ್ವಿ. ಅದನ್ನು ಮೀರಬೇಕು ಅಂತಂದರೆ ಒಂದಿಷ್ಟು ಹೊತ್ತಾದರೂ ನಮ್ಮ ಜಾತಿ ಧರ್ಮನ ಮೀರಿ ಮನುಷ್ಯತ್ವ ಕಟ್ಟುವ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಕಾವ್ಯ ಬೇಕೇ ಬೇಕು. ಬಹುಶಃ ಪಂಪನಿಂದ ಇವತ್ತಿನವರೆಗೂ ಕನ್ನಡ ಕಾವ್ಯ ಈ ಸಮಾಜಕ್ಕೆ ಮತ್ತು ಆಳುವವರ ವಿರುದ್ಧ ಪ್ರತಿರೋಧವನ್ನು ಒಡ್ಡುತ್ತಲೇ ಬಂದಿದೆ. ಆ ಪ್ರತಿರೋಧ ಒಡ್ಡುವ ಸಂಖ್ಯೆ ತುಂಬ ಚಿಕ್ಕದಾಗಿದೆ. ಆ ಸಂಖ್ಯೆ ಬಹಳ ಬೃಹದಾಗಬೇಕಾಗಿದೆ. ಈ 50 ವರ್ಷಗಳಲ್ಲಿ ನಾವು ಮಾಡಿರುವ ಕೆಲಸ ಮತ್ತು ಸಂಘಟನೆ ಇದೆಯಲ್ಲ, ಅದು ಇನ್ನಷ್ಟು ಪಕ್ವವಾಗಬೇಕು. ಇವತ್ತು ಯಾಕೆ ನಮ್ಮ ಈ ಥರದ್ದಾಗೋದಕ್ಕೆ ಕಾರಣ ಅಂತಂದರೆ, ನಮ್ಮ ಎಕ್ಸ್ಪ್ರೆಷನನ್ನು ನಾನು ಮೊಬೈಲಲ್ಲಿ ಏನೋ ನೋಡ್ತಿರ್ತೀನಿ, ನಾನು ಅಲ್ಲಿ ಮಾಡಿಬಿಡ್ತೀನಿ. ಆದರೆ ಆ ಕಾಲಕ್ಕೆ ಹಾಗಿರಲಿಲ್ಲ. ನಾನು ಹೋಗಿ ಒಂದು ಸಂಘಟನೆಯಲ್ಲಿ, ಒಂದು ಗ್ರೂಪಲ್ಲಿ ಒಂದು ಪ್ರತಿಭಟನೆ ಮಾಡಿ ತನ್ನ ಸಿಟ್ಟನ್ನು, ಅಭಿವ್ಯಕ್ತಿಯನ್ನು ಪ್ರತಿಭಟಿಸಿ ಬರ್ತಿದ್ದೆ, ಬೀದಿಲಿ ಹೋಗ್ತಿದ್ದೆ. ಈಗೇನಾಗಿದೆ ಅಂದರೆ, ನನಗೆ ಅದು ಸುದ್ದಿ ನೋಡಿದ ತಕ್ಷಣ, ಕೇಳಿದ ತಕ್ಷಣ ತಕ್ಷಣವಾಗಿ ಅಲ್ಲೇ ರಿಯಾಕ್ಟ್ ಮಾಡ್ತಿದ್ದೀವಿ. ಈ ಯಾಂತ್ರಿಕ ಬದುಕು ನಮಗೆ ಪ್ಲಸ್ಸು ಹೌದು, ಮೈನಸ್ಸು ಹೌದು. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ನಮಗೆಲ್ಲ ಗೊತ್ತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಮ್ಮನ್ನು ಒಡೆಯೋದಕ್ಕೆ ಬಹಳ ಸುಲಭವಾದ ಈ ಯಂತ್ರ ಬರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಹಳ ಅದು ನಮ್ಮನ್ನೆಲ್ಲ ಒಂದು ರೀತಿ ಆಧುನಿಕ ಸಂದರ್ಭದಲ್ಲಿ ನಮ್ಮನ್ನು ಇಂತಹ ಮನಸ್ಸುಗಳು ಹೊಡೆಯೋದಕ್ಕೆ ಅದು ಇನ್ನೊಂದು ರೀತಿ ಶಾಸ್ತ್ರ ಥರ ಬರ್ತಾ ಇದೆಯೇನೋ ಅಂತ ನನಗೆ ಭಯ ಆಗ್ತಾಯಿದೆ. ಈ ಶಾಸ್ತ್ರಗಳು, ಧರ್ಮಗಳು ಹೇಗೆ ನಮ್ಮನ್ನು ಬಿಡಿಯಾಗಿ ನಮ್ಮನ್ನು ಬಿಟ್ಟು, ಹಾಗೆ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೂಡ ನಮ್ಮನ್ನು ದೂರ ಮಾಡುತ್ತೆ. ಆದರೆ ದೇವಸ್ಥಾನಕ್ಕೆ, ಮಸೀದಿಗೆ, ಚರ್ಚಿಗೆ ಹೋಗುವವರು ನಿರಂತರವಾಗಿ ಹೋಗ್ತಿದ್ದಾರೆ, ಹೋಗಲಿ, ಅದು ಅವರ ವೈಯಕ್ತಿಕವಾದ ಇದು. ಆದರೆ ಅದೆಲ್ಲವನ್ನು ಮೀರಿ ಮನುಷ್ಯತ್ವ ಕಟ್ಟಬೇಕಾಗಿದೆಯಲ್ಲ, ಅದಕ್ಕೆ ಒಂದು ಪ್ರಾರ್ಥನೆ ಬೇಕಾಗಿದೆಯಲ್ಲ, ಮನುಷ್ಯತ್ವದ ಪ್ರಾರ್ಥನೆ ಬೇಕಾಗಿದೆಯಲ್ಲ. ಆ ಮನುಷ್ಯತ್ವದ ಪ್ರಾರ್ಥನೆಗಾಗಿ ಪಂಪನು ಮಾತಾಡ್ದ, ಬಸವಣ್ಣ ಮಾತಾಡ್ದ, ಅಂಬೇಡ್ಕರ್ ಮಾತಾಡಿದ್ರು, ಬರ್ಗೂರು ಮಾತಾಡಬೇಕಾಗತ್ತೆ, ನಾವೆಲ್ಲರೂ ಮಾತಾಡಬೇಕಾಗಿದೆ. ಒಬ್ಬ ಕವಿ, ಪಾಶ್ಚಿಮಾತ್ಯದ ಕವಿ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಈಗ ಆತ ಹೇಳ್ತಾನೆ, ಈಗ ಸುಬ್ಬು ಹೊಲೆಯರ್, ನಾನು ಇಲ್ಲಿದ್ದೀನಿ, ಸುಬ್ಬು ಹೊಲೆಯರ್ ಇದ್ದ ಊರಲ್ಲಿ ಕಾಫಿ ಕುಡಿಯೋಕ್ಕೆ ಹೋದಾಗ ಆ ಉಳಿದ ಸಮುದಾಯದ ಜನ ಏಕೆ ಬಲಗೈಯನ್ನು ಮುರಿದ್ರು, ಕಾಫಿ ಕುಡಿಯೋ ನಿದೇ ಅಲ್ಲೋ ಕಾಫಿ ಕುಡಿಯೋದ ಕೈಗಳು ಅಂದರೆ, ಅವನೇನು ಹೇಳ್ತಾನೆ, ಸುಬ್ಬು ಹೊಲೆಯರ್ ಇದ್ದಾಗಲೂ ಅವನು ಅನ್ಟಚಬಲ್ ಪ್ರಾಕ್ಟೀಸ್ ಮಾಡಿ ಕೈ ಮುರಿದು ಹಾಕಿದ್ನಲ್ಲ, ಅಂದರೆ ಸುಬ್ಬು ಹೊಲೆಯರ ಜವಾಬ್ದಾರಿ ಏನು ಅಂತ 30,000 ಹಳ್ಳಿಗಳಿರುವ ನಮ್ಮ ಕವಿಗಳು, ಸಾಹಿತಿಗಳು, ಚಿಂತಕರು, ಪ್ರಗತಿಪರರು, ಹೋರಾಟಗಾರರು ಹೇಳಬೇಕಾಗಿದೆ. ಮಾವಳ್ಳಿಯಲ್ಲೇ ಶಂಕರಣ್ಣ ಇದ್ದಾಗಲೂ ಕೂಡ ಅಲ್ಲೊಂದು ಅಟ್ರಾಸಿಟೀಸ್ ಆಗುತ್ತೆ ಅಂತಂದರೆ, ಅಂದರೆ ಮಾವಳ್ಳಿ ಶಂಕರಣ್ಣಂದ ಜವಾಬ್ದಾರಿ ಏನು? ದಳವಾಯಿಯವರ ಊರಿನಲ್ಲಿ ಇಂಥದ್ದೊಂದು ಪ್ರಾಬ್ಲಮ್ ಆದರೆ ಅವರ ಜವಾಬ್ದಾರಿ ಏನು? ಅವ್ರು ಯಾಕೆ ಸುಮ್ಮನೆ ಇದ್ದಾರೆ ಎನ್ನುವ ಪ್ರಶ್ನೆಯನ್ನು ನಮಗೆ ನಾವು ಮಾಡ್ಕೋಬೇಕಾಗಿದೆ. ಆ ಕವಿ ಕೇಳ್ತಾನೆ, ಇಂಥದ್ದೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲರಿಗಿದೆ. ಮನುಷ್ಯ ಅನ್ಕೊಂಡದ ಎಲ್ಲ ಪ್ರಜೆಗೂ, ನಾಗರಿಕನಿಗೂ, ಕವಿಗೂ, ಕಲಾವಿದನಿಗೂ, ವಿಜ್ಞಾನಿಗೂ, ಡಾಕ್ಟ್ರಿಗೂ ಎಲ್ಲರಿಗೂ ಇದೆ. ಆ ಪ್ರಜ್ಞೆಯನ್ನು ನಾವು ಮೂಡಿಸ್ಕೋಬೇಕಾಗಿದೆ.
ಎಲ್ಲ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆ. ಬಹುಶಃ ಈ ಯುದ್ಧದಿಂದ ನಾವು ಅನೇಕ ನೋವು ದುಃಖ ಅನುಭವಿಸ್ತಿದ್ವಿ. ಇದನ್ನು ಮೀರಿ ಬದುಕುವ ಅವಕಾಶವನ್ನು ನಾವು ಪಡ್ಕೋಬೇಕಾಗತ್ತೆ. ಈ ಯುದ್ಧದಿಂದ ಆಗಬಹುದು ಅಥವಾ ಬೇರೆ ಸಾಮಾಜಿಕ ತೊಂದರೆಗಳಿಂದ ಹೆಚ್ಚು ನೋವುಗಳು ಒಳಪಡುವವರು ಹೆಣ್ಣು. ಅದರಿಂದ ಹೆಣ್ಣನ್ನು ನೋಯಿಸದೇ ಇರುವ ಹಾಗೆ ನೋಡಿಕೊಳ್ಳುವುದೇ ನಿಜವಾದ ನಾಗರಿಕ ಸಮಾಜದ ಕರ್ತವ್ಯ ಅಂತ ನಾವೆಲ್ಲರೂ ಭಾವಿಸಬೇಕಾಗಿದೆ. ಅದರಿಂದ ನಾವು ಈ ಎಚ್ಚರವನ್ನು ನಿರಂತರವಾಗಿ ಇಟ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ, ಬಹುಶಃ ಬರ್ಗೂರವರ ಈ ನಿರಂತರವಾದ ಚಿಂತನೆ ಮುಂದುವರಿಲಿ. ನಾವು ಅವ್ರ ಜೊತೆಗಿದ್ದೀವಿ ಅಂತ ಹೇಳೋದಷ್ಟೇ ಅಲ್ಲ, ಅವ್ರ ಕಾರ್ಯಕ್ರಮಕ್ಕೆ ಭಾಗಿಯಾಗ ಮೂಲಕ ಅದನ್ನು ತೋರಿಸ್ಬೇಕಾಗಿದೆ. ನನಗಿವತ್ತು ಕವಿಗೋಷ್ಠಿ ಅಧ್ಯಕ್ಷತೆ ಕೊಟ್ಟಿದ್ದಾರೆ. ಸುಬ್ಬುಲೇರ್ ಬಂದ್ಬಿಟ್ಟು ಭಾಷಣ ಮಾಡ್ಬಿಟ್ಟು ಹೋಗ್ಬಿಟ್ಟ. ಮತ್ತು ನಾಳೆ ಬರ್ಗೂರ್ದಿನ ಯಾವುದೊಂದು ಪುಸ್ತಕ ಇರುತ್ತೆ ಅಥವಾ ಬಂಡಾಯದ್ದು ದಲಿತ ಸಂಘರ್ಷ ಸಮಿತಿದ್ದು ಏನೋ ಒಂದು ಸಭೆ ಇರುತ್ತೆ. ನಾನು ಅಲ್ಲಿ ಭಾಗಿಯಾಗ ಮೂಲಕ ನನ್ನ ಜವಾಬ್ದಾರಿನ ಹೆಚ್ಚಿಸ್ಕೋಬೇಕಾಗತ್ತೆ. ಇಲ್ಲಾಂದರೆ ನಾನು ಸಾಮಾಜಿಕ ಹೋರಾಟಗಾರ, ನಾನೊಬ್ಬ ಕವಿ ಅಥವಾ ಇನ್ನೇನೇ ಹೇಳ್ತೀವಲ್ಲ, ಶಬ್ದಗಳಲ್ಲಿ ಹೇಳ್ತೀವಲ್ಲ, ಮೈಕ್ ಸಿಕ್ಕಿದೆ ಅಂತ ಮಾತಾಡ್ತೀವಲ್ಲ, ಅದಲ್ಲ. ನನ್ನೊಳಗೊಂದು ನಿರ್ಧಾರ ಇರಬೇಕು. ನಾನು ಈ ವ್ಯವಸ್ಥೆಯ ವಿರುದ್ಧ ಪ್ರತಿರೋಧವನ್ನು ಸಲ್ಲಿಸಲೇಬೇಕಾಗಿದೆ. ನನ್ನ ಅಣುಗಳು ಸಿಡಿತವೆ ಅಂತ ಅನ್ನಿಸ್ಬೇಕು. ನನ್ನ ಚಳುವಳಿ ದಿನಗಳನ್ನು ನೆನಪು ಮಾಡ್ಕೊಂಡ್ರೆ ಬಹುಶಃ ಈ ಪವರ್ ಇದೆಯಲ್ಲ, ಆ ಎಲೆಕ್ಟ್ರಿಸಿಟಿ ನಮ್ಮ ಬಾಡಿಲಿ ಇದೆಯೇನೋ ಅನ್ನೋಷ್ಟು ನಾವು ಸಿಡಿತಾ ಇದ್ವಿ, ಆಕ್ರೋಶ ವ್ಯಕ್ತಪಡಿಸಿದ್ವಿ, ಪ್ರತಿಭಟನೆ ಮಾಡ್ತಿದ್ವಿ. ಇವತ್ತಿಗೂ ಬರ್ಗೂರು ಹೇಳಿದ ಮಾತು, ನಿಮ್ಮ ಕಿಚ್ಚು ಹೀಗೆ ಇರಲಿ ಅಂತ ಬರೆದ ಪತ್ರದ ಸಾಲುಗಳು ಈಗಲೂ ನನಗೆ ನೆನಪಿದೆ. ಆ ಕಿಚ್ಚು ಕೇವಲ ಸುಬ್ಬುಲೇರದಲ್ಲ, ಈ ನಾಡಿನ ಎಲ್ಲ ಶೋಷಿತನ, ನೊಂದವರ, ಅವಮಾನಕ್ಕೊಳಪಟ್ಟವರ, ಮಹಿಳೆಯರು ಮತ್ತು ಅಸ್ಪೃಶ್ಯ ಸಮುದಾಯದ, ಹಿಂದುಳಿದ ಶೋಷಿತ ಸಮುದಾಯರೆಲ್ಲರ ಎದೆಯಲ್ಲಿ ಇರಬೇಕಾಗುತ್ತೆ. ಇಲ್ಲದೆ ಹೋದರೆ ಅವರು ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮನ್ನು ಯಾವುದೋ ಒಂದು ನಮ್ಮ ದಳವಾಯಿ ಹೇಳಿದ ಗುಲಾಮಿ ಶಬ್ದ ಆಗುವ ಎಲ್ಲ ಸಾಧ್ಯತೆಗಳಿದೆ. ನಾವು ಇನ್ನಷ್ಟು ಎಚ್ಚರವಾಗಿರಬೇಕು. ನಾವು ತುಂಬ ಕಡಿಮೆ ಜನಸಂಖ್ಯೆ ಇದ್ದೀವಿ. ನಾವು ಮಾತನಾಡುವವರು ಬರೆಯುವವರು ತುಂಬ ಕಡಿಮೆ ಸಂಖ್ಯೆ ಇದ್ದೀವಿ ಅಂತ ಭಾವಿಸುವ ಅಗತ್ಯ ಇಲ್ಲ. ಒಬ್ಬ ಗಾಂಧಿ, ಒಬ್ಬ ಅಂಬೇಡ್ಕರ್ 140 ಕೋಟಿ ಜನರನ್ನು ಒಂದು ಸಂವಿಧಾನದಲ್ಲಿ ಇಡುವ ಮೂಲಕ ಬಹಳ ದೊಡ್ಡ ನಾಯಕ ಆಗಿದ್ದಾರೆ. ಹಾಗಾಗಿ ಒಬ್ಬರು ಕೂಡ ಏನನ್ನಾದರೂ ಸಾಧಿಸುವ ಸಾಧ್ಯತೆ ಇದೆ. ಒಬ್ಬ ಕವಿ, ಒಂದು ಪದ್ಯ, ಒಂದು ಸಾಲು ಏನನ್ನಾದರೂ ಮಾಡೋದಕ್ಕೆ ಸಾಧ್ಯ ಇದೆ. ಕವಿತೆಗೆ ಬಹಳ ದೊಡ್ಡ ಶಕ್ತಿ ಇದೆ ಅಂತ ನಾನು ಭಾವಿಸ್ತಾ ನನ್ನ ಕವಿತೆಯನ್ನು ಓದಿ ನನ್ನ ಮಾತನ್ನು ಮುಗಿಸ್ತೀನಿ. ಪದ್ಯದ ಶೀರ್ಷಿಕೆ, ಯಾರು ಗುಡಿಸುತ್ತಾರೆ ನಿಮ್ಮ ಎದೆಯ ಬೀದಿಗಳನ್ನು, ಮುಟ್ಟಿ ನೋಡಲು ಹೇಗೆ ಈ ದಿನಗಳನ್ನು, ಎದೆ ಸುಡುವ ಮಾತುಗಳು ಹೃದಯ ಸಂಸತ್ತಿನಿಂದಲೇ ಬೆನ್ನ ಸವರಿ ಹೆಗಲ ಮೇಲೆ ಕೂತು ಮೆದುಳು ಕುಕ್ಕುವ ಹದ್ದುಗಳು, ಹೇಗೆ ಹಾರಿಸಲಿ ಬಿಳಿ ಬಾವುಟವನ್ನು ಪಳಗಿಸಿದ ಪಾರಿವಳೆಗಳಲ್ಲ ನಾವು, ಇನ್ನೆಷ್ಟು ನೆಕ್ಕುತ್ತೀರಿ ನಮ್ಮ ಜೀವಗಳನ್ನು ನೆತ್ತರದಲ್ಲಿ ಅದ್ದಿ ತೆಗೆದ ನಾಲ್ಗೆಗಳಿಂದ, ಎಷ್ಟು ಹಸಿದಿರಬಹುದು ನಿಮ್ಮ ಕೈಗಳು, ಯಾವ ಗಂಗೆಯೂ ತೊಳೆಯಲಾರದಷ್ಟು ಕರಳ ಕಸವನ್ನು, ಯಾರು ಗುಡಿಸುತ್ತಾರೆ ನಿಮ್ಮೆದೆಯ ಬೀದಿಗಳನ್ನು, ಎಷ್ಟು ಸಂಗ್ರಹಿಸುತ್ತೀರಿ ಮುಗಿಯದ ಕಸವನ್ನು, ಎಷ್ಟು ಸಂಗ್ರಹಿಸಿದರೂ ಮುಗಿಯದ ಕಸವನ್ನು, ನೆಲ ಕುಸಿಯುತ್ತಿದೆ ವಿಷದ ರಾಶಿಯಿಂದ, ಏನು ಬದಲಾಯಿಸುತ್ತೀರಿ ನಮ್ಮೆದೆಯ ಉಸಿರನ್ನು, ಉದುರುತ್ತವೆ ಹಲ್ಲುಗಳು ಹೂವುಗಳಂತೆ, ಬಳಸುತ್ತೇವೆ ಉಗುರುಗಳನ್ನು, ಉದುರುತ್ತವೆ ಹಲ್ಲುಗಳು ಹೂವುಗಳಂತೆ, ಬಳಸುತ್ತೇವೆ ಉಗುರುಗಳನ್ನು ಮಂಜಿನಂತೆ, ರಕ್ಕೆ ಕತ್ತರಿಸುವ ಮಾತೆ ಒಡಕು ಬಾಯಿಗಳಿಂದ, ಮಲಹೊತ್ತ ತಲೆಯ ನೆಲೆಯಲ್ಲಿ ಪಾಪ ಪುಣ್ಯದ ಸ್ನಾನವೇ, ನೀರು ಮುಟ್ಟಿದ ಚೌಡರೆ ಕೆರೆಯ ದಡದಲ್ಲಿ ಗಾಯದ ಉರಿ ಇನ್ನೂ ಆರಿಲ್ಲ, ಆದರೂ ತೊಳೆದ ನಾಲ್ಗೆಗಳು ಪವಿತ್ರ ನುಡಿಗಟ್ಟಿನ ಸಮ್ಮಾನ ಗೋಷ್ಠಿಗಳು ಈಗ, ಎಷ್ಟು ಸುರಿಯುತ್ತೀರಿ ನೆತ್ತರ ಒಡೆದ ಧರ್ಮದ ಮಡಕೆಗೆ, ಬತ್ತಿದ ಒಡಲುರಿಯ ಕೇರಿಗಳಲ್ಲಿ ಅತ್ತ ಕಣ್ಣೀರಿನ ಸ್ನಾನಗಳು ನಿತ್ಯ, ಅಸ್ಪೃಶ್ಯರನ್ನು ಕೊಲ್ಲುವ ಕೈಯಲ್ಲಿ ವಧಾಸ್ಥಾನವಿದೆ ಎಂದು ಹೇಳಿದ ಮರುಗಳಿಗೆ ಕೊಂದರೂ ನನ್ನ ಕೊಂದು ರಭಸಕ್ಕೆ
ನೆತ್ತರು ಹಾರಿ ಬಿದ್ದು ಬಿಸಿ ಉರಿಯಾಗಿ ಉರಿಯದೆ ತಣ್ಣಗೆ ತಿಳಿಯಾಗಿ ಹರಿದು ಕುದಿಯುವ ನೀರಾಗಿ ಎಲ್ಲರೆದೆಗಳಲ್ಲಿ ಮತ್ತೆ ನೆತ್ತರವಾಗಿ ಎಷ್ಟು ಸರಳ, ಎಷ್ಟು ಹಗುರ, ಎಲ್ಲವನ್ನು ಸಂತೈಸುವ ಕವಿತೆಗಳೇ ನಿಮ್ಮ ಪಾದಗಳಿಗೆ. ಪರ್ವತ ತುದಿಗಳಲ್ಲಿ ಜಿನುಗುವ ಜಲವೇ, ಕರುಣೆ ತುಂಬಿದ ತಥಾಗತರ ಕಣ್ಣೋಟವೇ, ನಿಂತಿದ್ದೇನೆ ಇರುವೆ ಕಾಲಿಗೂ ಗಾಯವಾಗದ ಹಾಗೆ ಕಾಯುತ್ತಾ, ಕಡಲೆಕಾಯಿ ಮರತ ಕವಿತೆಗಳ ಹಾಡುತ್ತಾ ಕಾಯುತ್ತಿದ್ದೇನೆ ವಧಾಸ್ಥಾನ ಕೊನೆಯಾಗಲೆಂದು. ನಮಸ್ಕಾರ.